ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಿ ವಾಶ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ವಿ ವಾಶ್ನ ಯಾರೆಲ್ಲ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡ್ತಾರೆ, ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ, ಇದರಿಂದ ಆಗುವಂಥ ಯೂಸೇಜಸ್ ಏನು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿ ವಾಶ್ ಅನ್ನೋದ್ರ ಬಗ್ಗೆ ನೀವು ತುಂಬ ಜನ ಕೇಳಿರ್ತೀರಾ ಆ್ಯಂಡ್ ಆಲ್ರೆಡಿ ತುಂಬ ಜನ ಯೂಸ್ ಮಾಡ್ತಿರ್ತಾರೆ. ಮತ್ತು ಈ ನೇಮ್ ಕೇಳಿರ್ತಾರೆ, ಬಟ್ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ವಿ ವಾಶ್ ಅನ್ನೋದು ನಾರ್ಮಲಿ ಟಿ ವಿ ಹ್ಯಾಡಲ್ಲಿ ತುಂಬ ಕೊಡ್ತಾನೆ ಇರ್ತಾರೆ. ಇದನ್ನು ಕಂಪಲ್ಸರಿ ಅಂದರೆ ಪೀರಿಯಡ್ ಟೈಮಲ್ಲಿ ಯೂಸ್ ಮಾಡಲೇಬೇಕು, ಅದರಿಂದ ಹೈಜೀನ್ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ. ಸೊ ಏನಕ್ಕೆ ವಿ ವಾಶ್ನ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಸೊ ವಿ ವಾಶ್ನ ಇಂಟಿಮೇಟ್ ಪಾರ್ಟ್ ವಾಶ್ಗೆ ನಾವು ವಿ ವಾಶ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ವಜನಲ್ನ ವಾಶ್ ಮಾಡಲಿಕ್ಕೆ, ವಜನಲ್ನ ಕ್ಲೀನ್ ಮಾಡಲಿಕ್ಕೆ, ಪ್ರೈವೇಟ್ ಪಾರ್ಟ್ನ ಕ್ಲೀನ್ ಮಾಡಲಿಕ್ಕೆ ನಾವು ವಿ ವಾಶ್ನ ಅನ್ನೋದನ್ನ ಯೂಸ್ ಮಾಡ್ತೀವಿ. ನಾವು ಹೇಗೆ ನಮ್ಮ ಬಾಡಿಗೆ ಸೋಪು ಮತ್ತು ಫೇಸ್ಗೆ ಫೇಸ್ ವಾಶ್ ಸೊ ಈ ಥರ ಯೂಸ್ ಮಾಡ್ತೀವಿ, ಅದೇ ಥರ ಇಂಟಿಮೇಟ್ ಪಾರ್ಟ್ನ ಕ್ಲೀನ್ ಮಾಡಲಿಕ್ಕೆ ನಾವು ಈ ವಿ ವಾಶ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ವಿ ವಾಶ್ ಮಾತ್ರ ಅಲ್ಲ, ಸೊ ಮಾರ್ಕೆಟಲ್ಲಿ ಬೇರೆ ಬ್ರ್ಯಾಂಡ್ಸ್ಗಳ್ದು ಸಿಗುತ್ತೆ. ಬಟ್ ತುಂಬ ನಾರ್ಮಲಿ ಎಲ್ಲರೂ ಕೇಳಿರೋ ಥರ ವಿ ವಾಶ್ ಒಂದು ತುಂಬ ಜನ ಕೇಳಿರ್ತಾರೆ, ಟಿ ವಿಲೆಲ್ಲ ಅಡ್ವರ್ಟೈಸ್ ಕೊಡ್ತಾ ಇರೋದ್ರಿಂದ. ಸೊ ವಿ ವಾಶ್ ಅನ್ನೋದು ಹೈಲೈಟ್ ಆಗಿರುತ್ತೆ. ಬೇರೆ ಬ್ರ್ಯಾಂಡ್ಸ್ಗಳ್ದು ಸಿಗುತ್ತೆ, ಬಟ್ ನಾನು ವಿ ವಾಶ್ ಅನ್ನೋದ್ರ ಬಗ್ಗೆ ಇವತ್ತು ಸ್ಪೆಸಿಫಿಕ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾವು ಒರಿಜಿನಲ್ ಕ್ಲೀನ್ನ ಮಾಡ್ಕೊಳ್ಳಿಕ್ಕೆ ಅಂತ ಸೋಪಿಂದ ಯೂಸ್ ಮಾಡ್ತೀವಿ. ಸೊ ಸೋಪ್ನ ಯೂಸ್ ಮಾಡೋದ್ರಿಂದ ನಮ್ಮ pH ಬ್ಯಾಲೆನ್ಸ್ ಅನ್ನೋದು 9 to 10 ಮತ್ತು 11 to 12 ಈ ರೇಂಜಲ್ಲಿ ಹೋಗ್ತಾ ಇರುತ್ತೆ. ಬಟ್ ಈ ವಿ ವಾಶಲ್ಲಿ 3.5 ವರೆಗೂ ಈ pH ಲೆವೆಲ್ ಅನ್ನೋದು ಇರುತ್ತೆ. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಥರ ಈ ವಿ ವಾಶ್ನ ನಾವು ಯೂಸ್ ಮಾಡ್ಬೋದು. ಏನಕ್ಕಪ್ಪ ಈ ವಿ ವಾಶ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಫ್ರೆಂಡ್ಸ್, ತುಂಬ ಜನಕ್ಕೆ ಈ ವಜನಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಮತ್ತು ವಜನಲ್ ಇರಿಟೇಷನ್ ಆಗಿರ್ಬೋದು, ಅಂದರೆ ಕಡಿತಾ ಇರೋದು, ಕಡಿತಾ ಹತ್ತೋದು, ಮತ್ತು ಇರಿಟೇಷನ್ನು, ಮತ್ತು ಬ್ಯಾಡ್ ಸ್ಮೆಲ್ಲು. ಸೊ ಈ ಥರ ಪ್ರಾಬ್ಲಮ್ಸ್ನ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಕೆಲವ್ರು ಏನು ಮಾಡ್ತಾರೆ, ಈ ಸೋಪಿಂದ ಆಗಿರ್ಬೋದು, ಶಾಂಪೂಯಿಂದ ವಾಶ್ ಮಾಡ್ಕೊತಾರೆ. ಸೊ ಯಾರು ಕೂಡ ಇಂಟಿಮೇಟ್ ಪಾರ್ಟ್ನ ಸೋಪು ಮತ್ತು ಶಾಂಪೂಯಿಂದ ವಾಶ್ ಮಾಡಬಾರ್ದು. ಇಂಟಿಮೇಟ್ ಪಾರ್ಟ್ ಅಂದರೆ ವಜನಲ್ ಕ್ಲೀನಿಂಗೋಸ್ಕರನೇ ಇದನ್ನ ಯೂಸ್ ಮಾಡಬೇಕು. ಮತ್ತು ಇದು ಕಂಪ್ಲೀಟ್ಲಿ ಸೇಫು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಇದನ್ನು ನಾವು ಡೈಲಿ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ವಿ ವಾಶ್ ಅಂತ ಹೇಳಿ. ಸೊ ಈ ರೀತಿ ಇರುತ್ತೆ ವಿ ವಾಶ್. ಇದು ನಾನು ಚಿಕ್ಕದು ತೊಗೊಂಡಿದ್ದೀನಿ. ಇದು ಚಿಕ್ಕದಿದು 45 ರೂಪೀಸ್ ಇರುತ್ತೆ, ಮತ್ತು ದೊಡ್ಡದು ಕೂಡ ಇರುತ್ತೆ. ತುಂಬ ಜನಕ್ಕೆ ಇರಿಟೇಷನು ಮತ್ತು ಇಚ್ಚಿಂಗು ಆ ಥರ ಇದ್ದವರು ನೀವು ಚಿಕ್ಕದು ತೊಗೊಂಡು ಯೂಸ್ ಮಾಡಿದ್ರೂ ಸಾಕಾಗ್ತಿದ್ದು ಆಲ್ಮೋಸ್ಟ್ 3 ಮಂತ್ಸ್ವರೆಗೂ ಬರುತ್ತೆ ಒಂದು. ಇದು 45 ರೂಪೀಸ್ ಇರುತ್ತೆ. 45 ರೂಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಅನ್ನೋದು ಇದು 45 ರೂಪೀಸಿಂದ. ಸೊ 200 to 45 ಆ ಥರನೂ ಸಿಗುತ್ತೆ. ಸೊ ಚಿಕ್ಕದಿರೋದ್ರಿಂದ ಇದು 45 ರೂಪೀಸು. ಇದು ಯಾವ ಥರ ಇರುತ್ತೆ ಅಂತ ಹೇಳಿದರೆ, ನಾರ್ಮಲ್ ಲಿಕ್ವಿಡ್ ವಾಶ್ ಇರುತ್ತಲ್ವ, ಸೊ ಅದೇ ಥರ ಇರುತ್ತೆ. ಜಸ್ಟ್ 2-3 ಡ್ರಾಪ್ಸ್ನ ನೀವು ಕೈಗೆ ಹಾಕ್ಕೊಂಡು ಸೊ ಆ ಇಂಟಿಮೇಟ್ ಪಾರ್ಟ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಅಷ್ಟೇ. ಜಸ್ಟ್ ಅದನ್ನ ನೀವು ನಾರ್ಮಲಿ ಸೋಪಲ್ಲಿ ಯಾವ ರೀತಿ ವಾಶ್ ಮಾಡ್ತೀರಾ ಅದೇ ಥರ ಇದನ್ನು ವಾಶ್ ಮಾಡಿಕೊಂಡು ಒಂದು ವಾರ್ಮ್ ವಾಟ್ರಿಂದ ತೊಳ್ಕೊಳ್ಳೋದು ಅಷ್ಟೇ. ಸೊ ಇದರಿಂದ ಹೈಜೀನ್ ಮೇಂಟೈನ್ ಆಗುತ್ತೆ, ಮತ್ತು ಯಾವುದೇ ರೀತಿ ಇಚ್ಚಿಂಗ್ ಮತ್ತು ಇರಿಟೇಷನ್ ಅನ್ನೋದು ಆಗೋದಿಲ್ಲ. ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಮತ್ತು ಪೀರಿಯಡ್ ಟೈಮಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಕೇರ್ ತಗೊಳ್ತಾ ಇದ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅಂದರೆ ಯೂಟ್ರಸ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಎಸ್ಪೆಷಲಿ ಪೀರಿಯಡ್ ಟೈಮಲ್ಲಿ ಇದನ್ನು ಕಂಪಲ್ಸರಿ ಯೂಸ್ ಮಾಡಬೇಕು. ಸೊ ಪೀರಿಯಡ್ ಟೈಮಲ್ಲಿ ಯಾರು ಕೂಡ ಸೋಪ್ ಆಗಿರ್ಬೋದು, ಶಾಂಪೂ ಆಗಿಂದ ವಾಶ್ ಮಾಡಬೇಡಿ ಇಂಟಿಮೇಟ್ ಪಾರ್ಟ್ನ. ಸೊ ಈ ರೀತಿ ಒಂದು 45 ರೂಪೀಸ್ ಕೊಟ್ಟು ಈ ಥರ ವಿ ವಾಶ್ನ ತೊಗೊಂಡ್ರೆ ನೀವು ಡೈಲಿ ಪೀರಿಯಡ್ ಟೈಮಲ್ಲಿ ಒಂದು 2 ಟೈಮ್ಸ್ ಆದರೂ ವಾಶ್ ಮಾಡಬೇಕು. ಸೊ ಆವಾಗ ಹೈಜೀನ್ ಮೇಂಟೈನ್ ಆಗುತ್ತೆ, ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ, ಮತ್ತು ಇರಿಟೇಷನ್ ಆಗೋದಿಲ್ಲ, ಮತ್ತು ಬ್ಲ್ಯಾಡರ್ ಇನ್ಫೆಕ್ಷನ್ ಆಗಿರ್ಬೋದು, ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಆ ಥರ ಯಾವುದು ಆಗೋದಿಲ್ಲ. ಪೀರಿಯಡ್ ಟೈಮಲ್ಲಿ ಇದನ್ನು 2-3 ಟೈಮ್ಸ್ ಯೂಸ್ ಮಾಡಿ. ಮತ್ತು ನಾರ್ಮಲ್ ಡೇಸಲ್ಲಿ ನಿಮಗೆ ದಿನಕ್ಕೆ 1 ಟೈಮ್ ಆದರೂ ಯೂಸ್ ಮಾಡ್ಬೋದು. ಇದರ ಮಾರ್ನಿಂಗ್ ಆಗಿರ್ಬೋದು, ಇಲ್ಲಿದ್ರೆ ನೈಟ್ ಮಲ್ಕೊಳೋ ಟೈಮಲ್ಲಿ 1 ಟೈಮ್ ವಾಶ್ ಮಾಡಿಕೊಂಡು ಮಲ್ಕೋಬೋದು. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಯಾರಿಗೆಲ್ಲ ಎಸ್ಪೆಷಲಿ ಇರಿಟೇಷನ್ನು ಮತ್ತು ಈ ಇಚ್ಚಿಂಗ್ ಅಂತ ಇರುತ್ತೆ, ಅವ್ರು ಇದನ್ನು ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಇಚ್ಚಿಂಗ್ ಮತ್ತು ಇರಿಟೇಷನ್ ಅದು ಸ್ಟಾಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಇನ್ಫೆಕ್ಷನ್ ಆಗೋದಿಲ್ಲ. ಸೊ ಇದನ್ನು ಸ್ಪೆಸಿಫಿಕ್ ಆಗಿ ಇಂಟಿಮೇಟ್ ಪಾರ್ಟ್ ವಾಶ್ಗೋಸ್ಕರ ಅಂತಲೇ ತಯಾರಿಸಿರೋದ್ರಿಂದ
ಸೊ ಟೀನೇಜ್ ಗರ್ಲ್ಸಿಂದ ಚಿಕ್ಕವರೆಲ್ಲ ಪೀರಿಯಡ್ ಆಗ್ತಾ ಇರುತ್ತಲ್ವ, ಸೊ ಅಬೌಟ್ 12 ಇಯರಿಂದ ಇದನ್ನು ದೊಡ್ಡವ್ರ ತನಕನೂ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಪೀರಿಯಡ್ ಟೈಮಲ್ಲಂತೂ ಇದನ್ನು ಕಂಪಲ್ಸರಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಏನೋ ವಜನಲ್ ಇರಿಟೇಷನ್, ಇನ್ಫೆಕ್ಷನ್ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಲೇಡೀಸ್. ಸೊ ಏಕೆಂತಂದರೆ ಈ ಚಿಕ್ಕದೇ ದೊಡ್ಡ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತೆ. ಸೊ ಅದಕ್ಕೋಸ್ಕರ ಪೀರಿಯಡ್ ಟೈಮಲ್ಲಿ ಅಥವಾ ನಾರ್ಮಲ್ ಟೈಮಲ್ಲಿ ಇದನ್ನು ಕಂಪಲ್ಸರಿ ಯೂಸ್ ಮಾಡ್ಕೊಳ್ಳಿ. ಇದರಿಂದ ಹೈಜಿನ್ನ ನಾವು ಮೇಂಟೈನ್ ಮಾಡ್ಬೋದು, ಮತ್ತು pH ಲೆವೆಲ್ನ ಕೂಡ ನಾವು ಮೇಂಟೈನ್ ಮಾಡ್ಕೊಂಬರ್ಬೋದು. ಇದನ್ನು ಜಸ್ಟ್ ಎಕ್ಸ್ಟರ್ನಲಿ ಯೂಸ್ ಅಷ್ಟೇ, ಇಂಟರ್ನಲಿ ಅಲ್ಲ. ಜಸ್ಟ್ ಆ ಪಾರ್ಟಲ್ಲಿ ಹಾಕೊಂಡು ವಾಶ್ ಮಾಡ್ಕೊಳ್ಳೋದಷ್ಟೇ, ಹಾಕೊಂಡು ರಬ್ ಮಾಡಿ ಸೊ ವಾಶ್ ಮಾಡೋದು ಅಷ್ಟೇ. ಒಂದು ಬಿಸಿನೀರಿಂದ ಆ ಥರ ಅಂದರೆ ಉಗುರು ಬೆಚ್ಚ ನೀರಿಂದ ವಾಶ್ ಮಾಡ್ಕೊಳ್ಳೋದು. ಇವು ಒಂದೇ ವಾಶ್ಗೆ ನಿಮಗೆ ಗೊತ್ತಾಗುತ್ತೆ. ಯಾರಿಗೆಲ್ಲ ತುಂಬ ಜನಕ್ಕೆ ಇರಿಟೇಷನ್ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ ಅಲ್ವಾ, ಸೊ ಅಂಥವ್ರಿಗೆ ಇದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಆನ್ಲೈನಲ್ಲಿ ಕೂಡ ಅವೈಲಬಲ್ ಇದೆ, ಅಥವಾ ನಾರ್ಮಲಿ ಮೆಡಿಕಲ್ ಸ್ಟೋರ್ ಎಲ್ಲ ಕಡೆನೂ ಇದು ಅವೈಲಬಲ್ ಇದೆ. ನೀವು ಫಸ್ಟು ಕಡಿಮೆದೇ ತೊಗೊಂಡು ಯೂಸ್ ಮಾಡಿ, ದುಡ್ಡು ತೊಗೊಳೋದ್ಕಿಂತ ಚಿಕ್ಕದಿಂದನೇ ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. 45 ರುಪೀಸ್ಗೆ ನಿಮಗೆ ಎಷ್ಟು ml ಇದೆ ಅಂತ ಹೇಳಿದರೆ ಇದು 20 ml ಇದೆ. 20 ml ಇರೋದ್ರಿಂದ ಇದು ನಿಮಗೆ ಆಲ್ಮೋಸ್ಟ್ 1 ಮಂತ್ 2 ಮಂತ್ಸ್ ಅಂತೂ ನಾರ್ಮಲಿ ಬರುತ್ತೆ. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ 1 ಮಂತ್ ಅಂತೂ ಬಂದೇ ಬರುತ್ತೆ. 2 ಡೇಸ್ಗೆ ಒಂದ್ಸಲ, ಇಲ್ಲ ಪೀರಿಯಡ್ ಟೈಮಲ್ಲಿ ಮಾತ್ರ ನಾನು ಯೂಸ್ ಮಾಡ್ತೀನಿ, ನನಗೆ ಯಾವುದೇ ರೀತಿ ಇರಿಟೇಷನ್, ಇನ್ಫೆಕ್ಷನ್ ಇಲ್ಲ ನಾರ್ಮಲ್ ಡೇಸಲ್ಲಿ, ಪೀರಿಯಡ್ ಟೈಮಲ್ಲಿ ಮಾತ್ರ ನಾನು ಹೈಜಿನ್ಗೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಇದು ಮಿನಿಮಮ್ 3 ಮಂತ್ಸ್ ಅಂತೂ ಬಂದೇ ಬರುತ್ತೆ. ಸೊ 45 ರುಪೀಸ್ ಇದೆ. ಇದ್ರ pH ಬ್ಯಾಲೆನ್ಸ್ ಅನ್ನೋದು 3.5 ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ, ಮತ್ತು ಇದು ಸೇಫಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಇಂಟಿಮೇಟ್ ಪಾರ್ಟ್ಗೆ. ಸೊ ಇದನ್ನು 12 ಇಯರ್ ಓಲ್ಡಿಂದನೂ ಕೂಡ ನಾವು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳು ಬೇಡ, 12 ಇಯರ್ ಓಲ್ಡಿಂದ ಅಂದರೆ ಪೀರಿಯಡ್ ಯಾರಿಗೆಲ್ಲ ಪೀರಿಯಡ್ ಆಗ್ತಾ ಇರುತ್ತೆ, ಸೊ ಅವರು ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ಬೋದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ಯಾಕೆಂತಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ವಿವಾಶ್ ಕೇಳಿರ್ತಾರೆ, ಹೆಸರು ಕೇಳಿರ್ತಾರೆ, ಬಟ್ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ಗೊತ್ತಿರೋದಿಲ್ಲ. ಸೊ ಅವರಿಗೋಸ್ಕರ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ನ ಹಾಕಿ, ನಾನು ಮಿಸ್ ಮಾಡ್ದಲೇ ನಾನು ರಿಪ್ಲೈ ಅಂತೂ ಮಾಡ್ತೀನಿ. ಸೊ ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೀನಿ ಮಿಸ್ ಮಾಡ್ದಲೇ. ಸೊ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ವಿಡಿಯೋ ಇಟ್ಕೊಂಡು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.